ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೋಜಾಪುರ ಗ್ರಾಮಕ್ಕೆ 10-3-2026 ಸಂಜೆ 5:30ಕ್ಕೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಿಂದ ಆಗಮಿಸಿದ ನಂದಿ ಸೇನೆ ರಥಯಾತ್ರೆಗೆ ಕೋಜಾಪುರ ಗ್ರಾಮಕ್ಕೆ ಶ್ರೀ ಬಸವರಾಜ ಸ್ವಾಮಿ ಸ್ಥಾವರ ಮಠ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಂದಿ ಸೇನೆ ರಥಯಾತ್ರೆಯನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ನಂದಿ ಸೇನೆ ರಥಯಾತ್ರೆಯ ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳು ರೈತರು ಆಗಮಿಸಿದರು. ನಂತರ ವೇದಿಕೆಗೆ ಆಗಮಿಸಿದ ಈ ರಥಯಾತ್ರೆಯ ರೂವಾರಿಗಳಾದ ಬಸವರಾಜ ಬಿರಾದರ್, ಪೂಜ್ಯ ಶ್ರೀ ಸಣಕಪ್ಪ ಮುತ್ಯ ಬಂಡೆಪ್ಪನಹಳ್ಳಿ, ಮುರಿಯಣ್ಣ ದೇಸಾಯಿ, ಪ್ರಭುಗೌಡ ಸಾಲೋಡಿಗಿ, ಬಸಲಿಂಗಯ್ಯ ಸ್ವಾಮಿ ಬನ್ನಟ್ಟಿ, ಅಮರಯ್ಯ ಸ್ವಾಮಿ ಜಾಲಿಬೆಂಚಿ, ಕುಪ್ಪಿಗೌಡರು, ಅನೇಕ ಪ್ರಗತಿಪರ ರೈತರು ವೇದಿಕೆಯ ಮೇಲಿದ್ದರು. ಕಾರ್ಯಕ್ರಮಕ್ಕೆ ಗುರು ಬಿರಾದರ್ ಸಂಗೀತ ಶಿಕ್ಷಕರು ಸ್ವಾಗತ ಗೀತೆ ಹಾಡಿದರು. ಕಾರ್ಯಕ್ರಮದ ಮೊದಲಿಗೆ ಬಸವರಾಜ ಬಿರಾದರ್ ಅವರು ಮಾತನಾಡಿ ಸಾವಯವ ಕೃಷಿ ಹಾಗೂ ಎತ್ತು ಹಾಗೂ ಆಕಳುಗಳ ಮಹತ್ವ ತಿಳಿಸಿಕೊಟ್ಟರು. ನಂತರ ಮಾತನಾಡಿದ ಬಸವರಾಜ ಸ್ವಾಮಿ ಸ್ಥಾವರ ಮಠ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಪ್ರತಿಯೊಬ್ಬ ರೈತರು ಸಾವಯವ ಕೃಷಿಯನ್ನ ಮಾಡಬೇಕು ಮತ್ತು ಪ್ರತಿಯೊಂದು ಮನೆಯಲ್ಲಿ ಆಕಳು ಎಮ್ಮೆಯನ್ನ ಸಾಕಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಆರೋಗ್ಯದ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಕಿವಿ ಮಾತು ಹೇಳಿದರು. ದಿನಾಂಕ 11-3-2026 ಬೆಳಗ್ಗೆ 9:30ಕ್ಕೆ ನಂದಿ ಸೇನೆ ರಥಯಾತ್ರೆ ಹಾಗೂ ಅನೇಕ ಜೋಡೆತ್ತಿನ ಗಾಡಿಗಳಿಗೆ ಡೊಳ್ಳು ಬಾರಿಸುವುದರ ಮೂಲಕ ಕೂಜಾಪುರ ಹಾಗೂ ಹುಣಸಗಿ ಪಟ್ಟಣದಿಂದ ಬೀಳ್ಕೊಡಲಾಗಿತ್ತು. ಈ ರಥಯಾತ್ರೆಯಲ್ಲಿ ಬನ್ನಟ್ಟಿ, ಮಾಳೂರು, ಸಾಲುಡ್ಗಿ, ಮಾರ್ಲಬಾವಿ, ಹುಣಸಗಿ, ಕುಪ್ಪಿ ಇನ್ನೂ ಸುತ್ತಮುತ್ತಲ ಅನೇಕ ರೈತರು ಎತ್ತು ಗಾಡಿಗಳ ಮೂಲಕ ಆಗಮಿಸಿದರು. ಈ ನಂದಿ ಸೇನೆ ರಥಯಾತ್ರೆಯ ಮುಂದೆ ಡೊಳ್ಳು ವಾದ್ಯಗಳನ್ನು ಬಾರಿಸುತ್ತಾ ಹುಣಸಗಿ ಪಟ್ಟಣದ ಮಹಾಂತ ಸ್ವಾಮಿ ವೃತ್ತ, ಕಿತ್ತೂರಾಣಿ ಚೆನ್ನಮ್ಮನ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತಕ್ಕೆ ಬಂದು ತಲುಪಿತು. ಇದಾದ ಬಳಿಕ ಬಸವರಾಜ ಬಿರಾದರ್ ಅವರು ನಂದಿ ಸೇನೆ ರಥಯಾತ್ರೆಯ ಮಹತ್ವ ತಿಳಿಸಿಕೊಟ್ಟರು. ಬಸವರಾಜ ಸ್ವಾಮಿ ಸ್ಥಾವರ ಮಠ ಮಾತನಾಡಿ, ಮುಂದೆ ಈ ರಥಯಾತ್ರೆಯು ದೇವದುರ್ಗ, ರಾಯಚೂರು, ಕರ್ನೂಲು ಮೂಲಕ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ತಲುಪಲಿದೆ ಎಂದು ಹೇಳಿದರು. ರಥಯಾತ್ರೆಯಲ್ಲಿ ತಿಪ್ಪಣ್ಣ ಚಂದ, ಶರಣು ಎನ್ ದಂಡೀನ್, ಹೊನ್ನಪ್ಪ ದೇಸಾಯಿ, ಮಾಂತೇಶ್ ಮಲಗಲದಿನ್ನಿ, ಮಹೇಶ್ ಬಿ ಸ್ಥಾವರಮಠ್, ಪರಮಯ್ಯ ಸ್ವಾಮಿ ಬನ್ನಟ್ಟಿ, ರಾಜು ಬಿ ಮಲಗಲದಿನ್ನಿ, ವಿನೋದ್ ದೋರಿ, ಪ್ರಭು ದೇಸಾಯಿ ಗುರು, ಬೀರಮನಗೌಡ ದೇಸಾಯಿ, ಈರಣ್ಣ ಕಾರನ್ನೂರ್, ಸೋಮನಗೌಡ ಪಾಟೀಲ್, ಈರಣ್ಣ ಹೂಗಾರ್, ಗೌಡಪ್ಪ ಬಾಲ್ಗೌಡ, ಆನಂದ್ ಬಾರಿಗಿಡದ್, ಮಲ್ಲನಗೌಡ ಕುಪ್ಪಿ, ನೀಲಕಂಠ ವೈಲಿ, ಹನುಮಂತರಾಯಗೌಡ ಕುಪ್ಪಿ, ಸುಭಾಷ್ ಗುತ್ತೇದಾರ್, ಬಾಳಾಸಾಬ್ ದೇಶ್ಮುಖ್, ಈರಣ್ಣ ವಿಶ್ವಕರ್ಮ, ಗಂಗಾಧರ್ ವಿಶ್ವಕರ್ಮ ಇನ್ನು ಅನೇಕ ಸುತ್ತಮುತ್ತಲ ಗ್ರಾಮದ ಎಲ್ಲ ಪ್ರಗತಿಪರ ರೈತ ಬಾಂಧವರು ಪಾಲ್ಗೊಂಡಿದ್ದರು. ಆಗಮಿಸಿದ ಎಲ್ಲ ರೈತ ಬಾಂಧವರಿಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ರಥಯಾತ್ರೆಗೆ ಹುಣಸಗಿ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಹಾಗೂ ಸಿಪಿಐ ರವಿಕುಮಾರ್ ಅವರು ಪೊಲೀಸ್ ಬಂದೋಬಸ್ತ್ ಒದಗಿಸಿದರು. ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ಭೂಮಿಯನ್ನು ಬಸವಣ್ಣಿಂದಲೇ ನಾವು ಬದುಕಿದಂಥದ್ದು ಹಿಂದಿನ ಇತಿಹಾಸದಲ್ಲಿ ಐತಿ. ಆದ್ರೆ ಇವತ್ತ ಆ ಪರಿಸ್ಥಿತಿಯನ್ನು ಕಂಡು ಮುಂದಿನ ದಿನಮಾನದಲ್ಲಿ ಒಂದಿಲ್ಲ ಒಂದು ದಿವಸ ನಾವು ಊಟಕ್ಕೆ ಸಹಿತ ಅಭಾವತಕ್ಕಂಥ ಪರಿಸ್ಥಿತಿ ಬರಬಾರದಂದು ಮುನ್ನಾಲೋಚನೆ ಮಾಡಿ ಈ ಯಾವ ರೀತಿ ಅಂದ್ರೆ ಮುಖ್ಯವರು ಕೂಡ ಇನ್ನೇನು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಇವತ್ತು ನಂದಿ ಸೇನೆ ರಥಯಾತ್ರೆಯೊಂದಿಗೆ ಇವತ್ತು ಹೆಜ್ಜೆಯನ್ನು ಹಾಕಿದ್ದಾರೆ. ಅವರಿಗೆ ಕೂಡ ಅನಂತ ಕೋಟಿ ಮುಖ್ಯರೊಂದಿಗೆ ಯಾರೆಲ್ಲ ಹಿರಿಯರು ನೀವು ಹೆಜ್ಜೆಯನ್ನು ಹಾಕಿದಿರಿ, ಯಾರೆಲ್ಲ ಹೆಜ್ಜೆ ಹಾಕಿದಿರಿ
ಜೋಡೆತ್ತು ಕಟ್ಟಿದಂತಹ ನೀವು ನಂದಿ ಸೈನಿಕರ ಅವಶ್ಯಕತೆ ಈ ಭಾರತ ದೇಶಕ್ಕೆ ಇರುವಂತದ್ದು. ಇದರ ಅರಿವು ಜನಕ್ಕೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಶ್ರಮವನ್ನ ನೀವು ಹೊತ್ತಂತ ಜವಾಬ್ದಾರಿಯನ್ನ ಯಾರೂ ಕೂಡ ಗುರುತಿಸದೇ ಇರುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ನಗರದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ನಮ್ಮನ್ನು ನೋಡುವ ಹಾಗೆ ಆಗಬೇಕು ಇವತ್ತಿನ ದಿವಸ. ಹಾಗಾಗಿ ಇಂತಹ ಒಂದು ಮಹಾನ್ ಕಾರ್ಯದಲ್ಲಿ ತಾವೆಲ್ಲ ಏನು ಭಾರತ ದೇಶ ಸ್ವತಂತ್ರ ಸಿಗಬೇಕಾದ್ರೆ ಅನೇಕ ಜನರು ಅವಶ್ಯಕತೆ ಇರುವಂತಹ ಒಂದು ಕೆಲಸ. ರೈತರು ಬಂದಾಗ ಮಾತ್ರ ಇತರ ಎಲ್ಲ ರೈತರನ್ನ ನಾವು ಅಂದ ಚಂದವಾಗಿ ನಮ್ಮ ಎತ್ತುಗಳನ್ನ ಸಿಂಗಾರ ಮಾಡ್ಕೊಂಡು ಬಂದು ಅದರಲ್ಲಿ ಈ ಸಿದ್ದೇಶ್ವರ ಅಪ್ಪಾರ ಫೋಟೋನು ಕೂಡ ಇರುವಂತದ್ದು. ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲಿಯೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿಯೂ ಬೇಡಿದೆ, ಎನ್ನ ದಾಸಯ್ಯನ ಮನೆಯಲ್ಲಿಯೂ ಬೇಡಿದೆ. ಎನ್ನ ಪುರಾತರು ನೆರೆದು ಭಕ್ತಿ ಭಿಕ್ಷೆಯನ್ನು ಇಕ್ಕಿದರೆ ಎನ್ನ ಪಾತ್ರೆ ತುಂಬಿ. ಇವತ್ತು ಪಜ್ಜಾಪುರ ಗ್ರಾಮದ ಗ್ರಾಮ ದೇವರಿಗೆ ನನ್ನ ಹಣೆಮಣೆದು, ಅದೇ ರೀತಿಯಾಗಿ ನನ್ನ ರೈತ ನಿಜವಾಗಲೂ ಈ ಭಾರತದ ಬೆನ್ನೆಲುಬು ಅಂದ್ರೆ ರೈತರು. ಎಲ್ಲ ಬರ್ತದ ಸಣ್ಣ ಸಣ್ಣ ಪೆಂಡ್ ಮಾಡಲ್ಲ ಸರಿ ಎಂದು ಸರಿ ವಿಡಿಯೋ ಬರಲ್ಲ ರೈಟ್ ಸರ್ ಮುಂದಕ್ಕೆ ಅಂತೇಳಿ ವೇದಿಕೆಯ ಉದ್ಘಾಟನೆಯನ್ನು ಸಸಿಗೆ ನೀರಿರುವುದು ಪೂಜ್ಯ ಬಂಡಪನಹಳ್ಳಿಯ ಪೂಜ್ಯ ಗುರುಗಳು ಸಸಿಗೆ ನೀರಲು ಉದ್ಘಾಟಿಸಬೇಕಾಗಿದೆ ಅಂತ ಮಾಡ್ತಾರೆ. ಎಲ್ಲ ರೈತ ಬಂಧುಗಳು ಉದ್ಘಾಟನಾ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿದೆ.
ಬಂದು ಇಟ್ಟಿದ್ದೀನಿ ಸಾಕಾರ ಈಗ ಚೆನ್ನಾಗಿ ಅಪ್ಪಣ